ಹಲೋ ಹಲೋ ಮಚ್ಚ, ನಮ್ ತಮ್ಮ ಒಂದ್ ನಾಯಿ ಮರಿ ತಂದವನೆ. ಅದು ಹೆಣ್ಣ ಗಂಡ ಅಂತ ಹೆಂಗ್ ಮಚ್ಚ ಕಂಡಿಡಿಯೋದು? ಅದೇವಿ ಈಸಿ ಮಚ್ಚ, ಒಂದ್ ಕಲ್ ತಗೋ, ಅದು ಕೊಡಿ. ಅವನು ಓಡೋದ ಅಂದ್ರೆ ಅದು ಗಂಡು, ಅವಳು ಓಡೋದ್ಲು ಅಂದ್ರೆ ಅದು ಹೆಣ್ಣು. ನನ್ನ ನಿಮ್ಗೆ ಯಾಕಿಷ್ಟು ದ್ವೇಷ? ನನ್ನ ಮಕ್ಕಳು ಒಂದೊಂದಲ್ಲ, ಏನ್ ತಪ್ಪು ಮಾಡಿದೀನಿ? ಒಂದೊಂದಲ್ಲ. ಹಲೋ ಅಲ್ಲ ಮಚ್ಚ, ಬಸ್ ಹುಡುಕಿ ಇದ್ಯಾವ ಹೊಸ ನಂಬರು? ಮಚ್ಚ ನಂದು ಎಲ್ಲ ಹೊಂಟೋಯ್ತು ಮಚ್ಚ. ಯಾಕ ಯಾರ ರೇಪ್ ಗಿಪ್ ಮಾಡ್ಬಿಟ್ರೇನಾ? ಇನ್ನ ಅಕ್ಕ ನಾನು ಹೇಳಿದ ಹಂಗಲ್ಲ ಪೌಡೆ. ಮತ್ತೆ ಏನಾಯ್ತು? ಮಚ್ಚ ಊರ್ ಹೋಗೋಣ ಅಂತ ರೈಲ್ವೆ ಸ್ಟೇಷನ್ ಬಂದಿದ್ದೆ, ಯಾರೋ ಬ್ಯಾಗ್ ಹೊಡ್ಕೊಂಡು ಹೋಗ್ಬಿಟ್ಟವ್ರೆ ಮಚ್ಚ. ಬ್ಯಾಗ್ ಅಲ್ಲಿ ನನ್ ಫೋನು, ಇಯರ್ಪಾಡ್ಸ್, ಶೂಸ್, ಸ್ಮಾರ್ಟ್ ವಾಚ್ ಎಲ್ಲಾ ಕಾಸ್ಟ್ಲಿ ಐಟಮ್ಸ್ ಇತ್ತು ಮಚ್ಚ. ಸರಿ ಅದ್ ಬಿಡು, ಹೋಗ್ಲಿ. ನೈಟ್ ನನ್ ಕನ್ಸಲ್ಲಿ ಏನ್ ಬಂದಿತ್ತು ಗೊತ್ತಾ? ಏನ್ ಬಂದಿತ್ತು? ನಾನ್ ನೀರಲ್ಲಿ ಮುಳುಗ್ತಾ ಇದ್ದೀನಿ, ಫುಲ್ಲು ಒದ್ದಾಡ್ ಮುಳುಗ್ತಾ ಇದ್ದೀನಿ. ಆಮೇಲೆ ಗಣೇಶನ್ ಕರಿತಾ ಇದೀನಿ, ಅಪ್ಪ ದೇವ್ರೇ ಗಣೇಶ ಬಾರಪ್ಪ ಕಾಪಾಡಪ್ಪ ಗಣೇಶ ಅಂತ. ಆಮೇಲೆ ಗಣೇಶ ಬರ್ತಾರೆ ಮಚ್ಚ. ಯಾ ಗಣೇಶ? ನಿಮ್ ಮನೆ ಹತ್ರ ಪೆಟ್ಟಿ ಅಂಗಡಿ ಇಟ್ಕೊಂಡವಲ್ಲ ಅವ್ರ? ಏ ಪೌಡೆ, ಗಣೇಶ ಕಣೋ, ದೇವ್ರ ಗಣೇಶ. ದೇವ್ರ ಗಣೇಶ. ಆಮೇಲೆ ಬಂದ್ಬಿಟ್ಟು ನಾನ್ ನೀರಲ್ಲಿ ಮುಳುಗ್ತಾ ಇದೀನಿ, ಗಣೇಶ ಅವ್ರ ಪಡಗೋ ಡ್ಯಾನ್ಸ್ ಆಡ್ತಾವ್ರೆ. ನಾನು ಅಪ್ಪ ದೇವ್ರೇ ಗಣೇಶ ನಾನು ಮುಳುಗ್ತಾ ಇದೀನಿ, ನೀನಪ್ಪ ಡ್ಯಾನ್ಸ್ ಆಡ್ತಿದ್ಯಾ ಅಂತ ಕೇಳದ್ಕೆ ಗಣೇಶ ಏನನ್ಬೇಕು? ಗಣೇಶ ಹಬ್ಬದ ದಿವಸ ನನ್ನನ್ನು ಮುಳುಗಿಸ್ಬಿಟ್ಟು ನೀನ್ ಡ್ಯಾನ್ಸ್ ಆಡ್ತಿದ್ದೆ. ನನ್ನ ಮಕ್ಕಳು ಒಂದೊಂದಲ್ಲ. ಅದಕ್ ನೀನೇನಂದೆ? ಅಷ್ಟೋದ್ರಲ್ಲಿ ನಮ್ಮಮ್ಮ ಬಂದು ಎದುರಿಸ್ಬಿಟ್ರು. ಅಲೋ ಮಚ್ಚ, ಕೆಲ್ಸ ಇಲ್ಲ ಅಂತಿದ್ದಲ್ಲ, ನನ್ನ ಹತ್ರ ಒಂದ್ ಕೆಲ್ಸ ಇದೆ, 60,000 ಸಂಬಳ, ಹೋಯ್ತ್ಯಾ? ಏನ್ ಕೆಲ್ಸ? ಏನಿಲ್ಲ, ಸಮುದ್ರದಲ್ಲಿ ಉಪ್ಪು ಸಪರೇಟ್ ಮಾಡ್ಬೇಕಷ್ಟೇ. ನನ್ನ ಹತ್ರ ಒಂದ್ ಕೆಲ್ಸ ಐತೆ, 70,000 ಸಂಬಳ, ಹೋಯ್ತ್ಯಾ? ಏನ್ ಕೆಲ್ಸ? ಏನಿಲ್ಲ, ಏರೋಪ್ಲೇನ್ ಮುಂದೆ ಒಂದ್ ಪರ್ಕೆ ಹಿಡ್ಕೊಂಡು ಬರ ಮೋಣ ಎಲ್ಲ ಸೈಡ್ ತಳ್ಬೇಕಷ್ಟೇ. ನನ್ನ ಹತ್ರ ಇನ್ನೊಂದ್ ಕೆಲ್ಸ ಐತೆ, 80,000 ಸಂಬಳ, ಹೋಯ್ತ್ಯಾ? ಏನ್ ಕೆಲ್ಸ? ಏನಿಲ್ಲ, ದಿನ ಸಾಯಂಕಾಲ 6 ಗಂಟೆಗೆ ಆಕಾಶಕ್ಕೆ ಡಾರ್ಕ್ ಬ್ಲೂ ಕಲರ್ ಹೊಡಿಬೇಕು, ಬೆಳಿಗ್ಗೆ 6 ಗಂಟೆಗೆ ಲೈಟ್ ಬ್ಲೂ ಕಲರ್ ಹೊಡಿಬೇಕು. ನನ್ನ ಮಕ್ಕಳು ಒಂದೊಂದಲ್ಲ. ಲೋಪ ನನ್ನ ಮಗನೇ, ಮಾಡಕ್ ಕೆಲಸ ಯಾವ್ದೋ ಕಿರಣ ಬಾವಿ ನೋಡ್ಕೊಡೋ, ನಮ್ಗೆ ಫೋನ್ ಮಾಡ. ಇದು ಚಪ್ರಿ ನನ್ನ ಮಗನೇ, ನಿನಗ್ ಮಾಡಕ್ ಕೆಲಸ ಯಾವ್ದೋ 10,000 20,000 ಬಿಲ್ಡಿಂಗ್ ನೋಡ್ಕೊಳೋ, ನಮ್ಗೆ ಗೋದ್ನೆ ಕೊಡಿ. ಕೊನೆ ಕೈ ಬ್ಯಾಕ್ ಮುಚ್ಕೊಂಡು ನಿನ್ ಫೋನಿಗೆ ಕರೆ. ಹೋಲಿಗಳೆಲ್ಲ ಚಪ್ರಿಗಳು ಆಡೋದಂತ ಆರಾಮಾಗಿ ಮನೆ ಕುತ್ಕೊಂಡು ಟಿವಿ ನೋಡ್ತಿದ್ದೆ. ನಮ್ಮಮ್ಮ ಬಂದ್ ಹೋಗಿ ಹಾಲ್ ತಗೊಂಬ ಅನ್ಬಿಟ್ರು. ಸರಿ ನಾನು ಹೆಂಗು ಬಚ್ಚಿಟ್ಕೊಂಡು ಹೋಗೋಣ ಅಂತ ಹೋದೆ. ನೋಡಿದ್ರೆ ರೋಡಲ್ಲಿ ಯಾರು ಹೋಲಿನೇ ಆಡ್ತಾ ಇಲ್ಲ. ಸರಿ ಅಂತ ನಾನು ಹಂಗೆ ಪೀಸ್ ಆಗಿ ಮುಂದೆ ಹೋದೆ. ಎಲ್ಲಿದ್ರು ಗೊತ್ತಿಲ್ಲ, ನಮ್ ಚಪ್ರಿ ಫ್ರೆಂಡ್ಸ್ ಸಡನ್ ಆಗಿ ಬಂದ್ಬಿಟ್ಟು ಎಲ್ಲ ಜಾಲಿ ಹ್ಯಾಪಿ ಹೋಲಿ ಅಂತ ಫುಲ್ ಕಲರ್ ಹಾಕ್ಬಿಟ್ಟು ಹೋಗ್ಬಿಟ್ರು. ನನ್ಗೂ ಸೈಕ್ ಆಗೋಯ್ತು, ಅವ್ರ ಕಲರ್ ತಗೊಂಡು ಅವ್ರಿಗೆ ಹಾಕಿ ಹಾಲ್ ತರದ್ ಮರ್ಬಿಟ್ಟು ಇವಾಗ ಅವ್ರ ಜೊತೆ ಹೋಲಿ ಆಡ್ತಿದ್ದೆ. ನಮ್ ಫ್ರೆಂಡ್ ಮಾಲ್ ಮಹೇಶ್ ಬಂದ, ಕಲ್ಲಸ್ ಖಾಲಿ ಆಗೈತೆ ಬಾ ಹೋಗ್ ಕಲ್ಲಸ್ ತಾಂಬ ಅಂತ ಕರ್ಕೊಂಡ್ ಹೋಗ್ಬಿಟ್ಟು ಎಣ್ಣೆ ಹಾಕ್ಸ್ಕೊಂಡ್ ಕರ್ಕೊಂಡ್ಬಿಟ್ಟ. ಇವಾಗ ನಾನ್ ಫುಲ್ ಹೋಲಿ ಆಡ್ಬಿಟ್ಟು ಎಣ್ಣೆಲ್ ನಶೆ ಆಗಿ ನಮ್ಮನೆ ಮುಂದೆ ಹೋಗ್ಬಿಟ್ಟು ನನ್ನ ಹೆಸರು ನಾನೇ ಕುಗ್ತಾ ಇದೀನಿ. ಆಚೆಗ್ ಬಾರೋ ವಿಷಯ ಕಾಚ. ಸಡನ್ ಆಗಿ ನಮ್ಮಪ್ಪ ಆಚೆ ಬಂದ್ಬಿಟ್ರು. ನಮ್ಮಪ್ಪ ಯಾವ ನಶೆ ಮಾಡಿದ್ರು ಗೊತ್ತಿಲ್ಲ, ಆಕಾಶ್ ಇಲ್ಲಪ್ಪ ಎಲ್ಲೋ ಹೋಗೋನೆ ಅಂದ್ರು. ಅದಕ್ ನಾನು ಸರಿ ಅಂಕಲ್ ಬಂದ್ರೆ ಹೇಳ್ಬಿಡಿ ಮುಂದಕ್ಕೆ ಹೊಂಟೋದೆ. ಸ್ವಲ್ಪ ಮುಂದಕ್ಕೆ ಹೋಯ್ತಿದಂಗೆ ನನ್ ಚಪ್ರಿ ಫ್ರೆಂಡ್ಸ್ ಯಾವ ನಶೆ ಮಾಡಿದ್ರು ಗೊತ್ತಿಲ್ಲ, ಮತ್ತೆ ಬಂದ್ಬಿಟ್ಟು ಎಲ್ಲ ಜಾಲಿ ಹ್ಯಾಪಿ ಹೋಲಿ ಅಂತ ಕಲರ್ ಹಾಕ್ಬಿಟ್ಟು ಹೋಗ್ಬಿಟ್ರು. ನಾನು ಅವ್ರ ಜೊತೆ ಇನ್ನೊಂದ್ ರೌಂಡ್ ಹೋಲಿ ಆಡ್ಕೊಂಡ್ ಮತ್ತೆ ನಮ್ಮ ಮನೆಗೆ ಹೋದೆ. ನಮ್ಮಪ್ಪ ಮೇಲಿಂದ ನನ್ನ ನೋಡ್ಬಿಟ್ಟು, ಆಕಾಶ್ ನೀನ್ ಹುಡ್ಕೊಂಡ್ ಯಾರೋ ನಿಮ್ ಫ್ರೆಂಡ್ ಬಂದಿದ್ದ ಕಣ, ಇಲ್ಲೇ ಮುಂದೆ ಹೋದ ನೋಡು ಅಂತ ಅಂದ್ರು. ಸರಿ ಅಂತ ಇವಾಗ ನಾನು ನನ್ನೇ ಹುಡ್ಕೊಂಡ್ ಮತ್ತೆ ಮುಂದಕ್ಕೆ ಹೋದೆ. ನನ್ ಚಪ್ರಿ ಫ್ರೆಂಡ್ಸ್ ಗೋಳಿ ಮಕ್ಳು ಏನ್ ಆಗೈತೋ ಗೊತ್ತಿಲ್ಲ, ಮತ್ತೆ ಬಂದ್ಬಿಟ್ಟು ಎಲ್ಲ ಜಾಲಿ ಹ್ಯಾಪಿ ಹೋಲಿ ಅಂತ ಕಲರ್ ಹಾಕ್ಬಿಟ್ಟು ಹೋಗ್ಬಿಟ್ರು. ಇವಾಗ ನಾನ್ ಮತ್ತೆ ಅವ್ರ ಜೊತೆ ಇನ್ನೊಂದ್ ರೌಂಡ್ ಹೋಲಿ ಆಡ್ಕೊಂಡು ಮತ್ತೆ ನಮ್ಮ ಮನೆಗೆ ಹೋದೆ. ನಮ್ಮಪ್ಪ ಮೇಲ್ ನಿಂತ್ಕೊಂಡು, ಲೋ ಅಪ್ಪಿ ನೀನ್ ಹುಡ್ಕೊಂಡ್ ನಮ್ ಮಗ ಹಿಂಗೆ ಮುಂದೆ ಹೋದ ನೋಡು ಅಂತ ಅಂದ್ರು. ನಾನ್ ಸರಿ ಅಂಕಲ್ ಅಂತ ಅನ್ಬಿಟ್ಟು ಇವಾಗ ನಾನು ಅಂದ್ರೆ ಆಕಾಶ್ ನನ್ನ ಕರಿಯಕ್ ಬಂದಿರೋ ಫ್ರೆಂಡ್ ಹುಡ್ಕೊಂಡ್ ಅಂದ್ರೆ ನನ್ನನ್ನು ನಾನೇ ಹುಡ್ಕೊಂಡ್ ಮುಂದಕ್ಕೆ ಹೋಗಿದ್ದೀನಿ. ಸೊ ಇವಾಗ ನಾನು ನನ್ನನ್ನು ಕರಿಯಕ್ ಬಂದಿರೋ ನನ್ನ ಫ್ರೆಂಡ್ ಹುಡ್ಕೊಂಡು ಹೋಗಿರೋ ನನ್ನನ್ನೇ ಆಕಾಶ್ ನಾನ್ ಇವಾಗ ಹುಡ್ಕೊಂಡು ಹೋಗ್ಬೇಕು. ನಮ್ಮಿಬ್ರು ಫ್ರೆಂಡ್ಶಿಪ್ ಮೇಲೆ ನಿಂಗೆ ಅನುಮಾನ ಬರಬಾರ್ದು ಅಂತ ಒಂದ್ ಕವಿತೆ ಬರ್ದೀನಿ ಕೇಳು. ಬೇಡ ನಂಗೇನ್ ತಕ್ಷಣ ಅನುಮಾನ ಇಲ್ಲ, ನಿನ್ ಕವಿತೆ ಮಾತ್ರ ಹೇಳ್ಬೇಡ ಪ್ಲೀಸ್. ಕೇಳಿಲ್ಲ ಅಂದ್ರೆ ನಿನ್ ತಮ್ಮನ್ ಮೇಲಾಣೆ ಸಾಯಿ. ನನ್ನನ್ನು ನಾನು ತಡೆದಿರುವೆ ಯಾಕೆಂದ್ರೆ ನಮ್ಮಿಬ್ಬರ ಗೆಳೆತನ ತುಂಬಾ ಗಟ್ಟಿ ಇದೆ. ಎಂದಕ್ ತಡೆದಿದ್ಯಪ್ಪ ನೀನು ಬೋಸ್ನಿಕೆ? ಕೇಳಿಸ್ಕೊಳ್ಳಿ ಫಸ್ಟ್ಲಿ. ಓಕೆ ಕಂಟಿನ್ಯೂ. ನನ್ನನ್ನು ನಾನು ತಡೆದಿರುವೆ ಯಾಕೆಂದ್ರೆ ನಮ್ಮಿಬ್ಬರ ಗೆಳೆತನ ತುಂಬಾ ಗಟ್ಟಿ ಇದೆ. ನಮ್ಮಿಬ್ಬರ ಗೆಳೆತನಕ್ಕೆ ಮರ್ಯಾದೆ ಕೊಡ್ತೀನಿ ಮಚ್ಚ, ಇಲ್ಲ ಒಡಿಯಕ್ ತಿಕ ನಿಂದು ಚೆನ್ನಾಗಿದೆ. ಮಕ್ಕಳು ಮೂರು ಬಿಟ್ಟಿಟ್ಬಿಟ್ಟವ್ರಣ್ಣ, ಮಾನ ಮರ್ಯಾದೆ ಏನು ಇಲ್ಲ. ಹಲೋ, ಈ ಆಟೋಮೇಟೆಡ್ ಕಾಲ್ ನಿಮ್ ಬ್ಯಾಂಕ್ ಕಡೆಯಿಂದ ಇಷ್ಟ ದಿವಸ ಮೈನಸ್ ಅಲ್ಲಿ ಇದ್ದಿದ್ ನಿಮ್ಮ ಅಕೌಂಟ್ಗೆ ನಿನ್ನೆ ಸಡನ್ ಆಗಿ ಕಾಸು ಬಂದಿದೆ. ಹೌದೌದು, ಸ್ಯಾಲ್ರಿ ಬಂತು. ಏನೀಗ? ನಿಮ್ಮ ಕಾಸನ್ನು ಸೋಷಿಯಲ್ ವೆಲ್ಫೇರ್ ಅಂದ್ರೆ ಸಾಮಾಜಿಕ ಏನ ಅಂತಾರ ಬರ್ತೋಗ್ಬಿಡೈತೆ. ಲೈಕ್ ಎಕ್ಸಾಂಪಲ್ ಸೀವೇಜ್ ಕ್ಲೀನ್ ಮಾಡ್ಸೋದು, ರೋಡ್ ತಾರ್ ಹಾಕ್ಸೋದು ಅಂಡ್ ಮುಂತಾದವು. ಇದಕ್ಕೆ ನಿಮ್ ಪರ್ಮಿಷನ್ ಇದ್ರೆ ಹೂ ಅಂತ ಹೇಳಿ.
ಇಲ್ಲ ಸರ್ ನೀವ್ ಇಲ್ಲ ಅಂದ್ರ ಹ್ಞೂ ಎಸ್ ನಿಮ್ ಕಡೆಯಿಂದ ನಮ್ಗೆ permission ಸಿಕ್ಕಿದೆ. ನೀವು ಹ್ಞೂ ಅಂದಿದ್ದೀರಾ? ಇಲ್ಲ ಅಂದಿದ್ದು ಹೂ ಅಂದಿಲ್ಲ ಸರ್ ನೀವ್ ಇಲ್ಲ ಅಂದ್ರ ಹ್ಞೂ ಎಸ್ ಎರಡನೇ ಸದಿನೂ ಕನ್ಫರ್ಮ್ ಆಗಿ ನಿಮ್ಮ ಹೂ ಸಿಕ್ಕಿದೆ. ಸರಿ 2 ಸೆಕೆಂಡ್ ಅಲ್ಲಿ ನಿಮ್ಮ ಅಕೌಂಟ್ ಇಂದ ದುಡ್ಡು ಹೆಂಗ್ತೀವಿ. ಮಚ್ಚ ನಿಂಗೊಂದ್ ಕ್ವಶನ್ ಕೇಳ ಕೇಳೋ ಒಂದ್ ಆನೆ ಇರುತ್ತೆ. ಆನೆ ಮುಂದೆ 12 ಬಾಳೆಹಣ್ಣು ಇರುತ್ತೆ. ಆ ಆನೆ 11 ಬಾಳೆಹಣ್ಣು ಮಾತ್ರ ತಿನ್ಬಿಟ್ಟು ಒಂದ್ ಹಂಗೆ ಬಿಟ್ಬಿಡುತ್ತೆ. ಯಾಕೆ ಹೇಳು? ಹಾಗಂದ್ರೆ ಆದ್ರೂ ಇಷ್ಟ ಅದಕ್ಕೆ ಇಷ್ಟ ಇರಲ್ಲ. ಇಲ್ಲ ಒಂದ್ ಬಾಳೆಹಣ್ಣು ಪ್ಲಾಸ್ಟಿಕ್ ಆಗಿರುತ್ತೆ. ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳು. ಹೇಳು ಮತ್ತೆ ಒಂದ್ ಆನೆ ಇರುತ್ತೆ. ಆನೆ ಮುಂದೆ 12 ಬಾಳೆಹಣ್ಣು ಇರುತ್ತೆ. ಆದ್ರೆ ಈ ಸಲ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಯಾಕಂದ್ರೆ ಈ ಸಲ 12 ಪ್ಲಾಸ್ಟಿಕ್ ಇರುತ್ತೆ. ಇಲ್ಲ ಈ ಸಲ ಆನೆ ಪ್ಲಾಸ್ಟಿಕ್ ಇರುತ್ತೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳು. ಹೇಳು ಈ ಸಲ ಆನೆನೂ ರಿಯಲ್ ಇರುತ್ತೆ. 12 ಬಾಳೆಹಣ್ಣು ರಿಯಲ್ ಇರುತ್ತೆ. ಆದ್ರೂ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಯಾಕಂದ್ರೆ ಅದಕ್ಕೆ ಇಷ್ಟ ಇರಲ್ಲ. ಇಲ್ಲ ನಾನ್ ಹೇಳ. ಹೇಳು ಸಾಯಿ. ಯಾಕಂದ್ರೆ ಬಾಳೆಹಣ್ಣು ನನ್ ಮುಂದೆ ಇರುತ್ತೆ, ಆನೆ ಟಿವಿ ಒಳಗಡೆ ಇರುತ್ತೆ. ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ. ಇನ್ನೊಂದ್ ಹೇಳ್ತೀನಿ ಕೇಳು. ಹೇಳೋ ಈ ಸಲ ಆನೆನೂ ರಿಯಲ್ ಬಾಳೆಹಣ್ಣು ರಿಯಲ್ 2 ಟಿವಿ ಒಳಗಡೆನೆ ಇರುತ್ತೆ. ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ನಾನ್ ಹೇಳ್ತೀನಿ ಕೇಳು. ಹೇಳು ಯಾಕಂದ್ರೆ 2 ಬೇರೆ ಬೇರೆ ಚಾನೆಲ್ ಅಲ್ಲಿ ಇರುತ್ತೆ. ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ. ನೀವೇ ಕಲ್ಸ್ಬೇಕು. ಅಚ್ಚ ಇನ್ನೊಂದು ಫೈನಲ್ ಕೇಳಲಿ. ಈ ಸಲ ಆನೆನೂ ರಿಯಲ್ ಇರುತ್ತೆ, ಬಾಳೆಹಣ್ಣು ರಿಯಲ್ ಇರುತ್ತೆ, 2 ಟಿವಿ ಒಳಗಡೆ ಇರುತ್ತೆ, 2 ಒಂದೇ ಚಾನೆಲ್ ಅಲ್ಲೂ ಇರುತ್ತೆ. ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಈ ಸಲ ಟಿವಿ ಬಾಳೆಹಣ್ಣು ಆನೆ ಎಲ್ಲಾ ಪ್ಲಾಸ್ಟಿಕ್ ಇರುತ್ತೆ. ಇಲ್ಲ ಎಲ್ಲ ರಿಯಲ್ ಇರುತ್ತೆ, ಆದ್ರೂ ತಿನ್ನಲ್ಲ. ಯಾಕೆ ಹೇಳು? ಗೊತ್ತಿಲ್ಲ ಹೇಳ್ಬಿಡಪ್ಪ ನೀನೇ. ಆಯ್ತು ಹೇಳ್ಬಿಡ್ಲಾ? ಹೇಳ್ ಸಾಯಿ. ಯಾಕಂದ್ರೆ ಈ ಸಲ ಟಿವಿ ಆಫ್ ಆಗಿರುತ್ತೆ. ನನ್ನ ಮಕ್ಕಳು 3 ಬಿಟ್ಟು ಇಟ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ಲೋ ಮಚ್ಚ ಇವಾಗೆಲ್ಲ ಮಕ್ಳು ಬೋಳಿ ಮಕ್ಳು ಆಗ್ಬಿಟ್ಟವ್ರಪ್ಪ. ಓದೋದು ಬರೀ ಅದೇನು ಮಾಡೋದೇ ಇಲ್ಲ. ನಮ್ ತಾತ ಮುತ್ತಾತನ ಕಾಲದಲ್ಲೆಲ್ಲ ನದಿ ಬೆಟ್ಟ ಗುಡ್ಡ ಎಲ್ಲ ದಾಟ್ಕೊಂಡು ಹೋಗಿ ಓದ್ಕೊಂಡ್ ಬರ್ತಾ ಇದ್ರು. ಓ ಮಚ್ಚ ಹಲೋ, ನಮ್ ಮುತ್ತಾತ ಗುಡುಗು ಮಿಂಚು ಬತ್ತಿತ್ತಲ್ಲ, ಅದ್ರಲ್ಲೇ 2-3 ಚಾಪ್ಟರ್ ಓದ್ಬಿಡೋರು. ಲೋ ಮಚ್ಚ ನಮ್ ತಾತ ರಾತ್ರಿ ಹೊತ್ತು ಬೆಕ್ಕಣ್ಣು ಉಳಿಯುತ್ತೆ ಗೊತ್ತಾ, ಪಳ ಪಳ ಅಂತ, ಅದ್ರಿಂದ ಓದ್ಕಂತಿದ್ರು. ಲೋ ಮಾಮ್, ನಮ್ ತಾತ ನೋಡ್ರಿ ಅಕ್ಕಪಕ್ಕ ಮನೆಯವರೆಲ್ಲ ಉರ್ಕೊಳ್ಳೋರು. ನಮ್ ತಾತ ಆ ಬೆಳ್ಕಳೆ ಓದ್ಕೊಂಡ್ಬಿಡೋರು. ಲಾ ಮಾಮ್ಸ್ ತಾತ ಮುತ್ತಾತನೆಲ್ಲ ಬಿಟ್ಟಾಕ್ರಲ್ಲಿ, ನಾವೆಲ್ಲ ಹೆಂಗ ಓದ್ತಾ ಇದ್ವಿ. ಹೂ ಮಚ್ಚ ಹಲೋ, ನಾನು ವಾಚ್ ಲೈಟ್ ಬತ್ತಿತ್ತಲ್ಲ, ಅದರಿಂದ ಓದ್ತಿದ್ದೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಲೋ ಮಾಮ್ ನಾನು ಕಲ್ನ ಒಂದಕ್ಕೊಂದ್ ನೋಡೋರೆ ಬೆಂಕಿ ಕಿಡಿ ಬತ್ತಿತ್ತಲ್ಲ, ಅದರಿಂದ ಓದ್ತಿದ್ದೆ. ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ ಮಕ್ಳು. ಲೇ ಮಚ್ಚ, ನಮ್ಮ ಮನೇಲಿ ನಂದು ರಿಮೋಟ್ ಲೈಟ್ ಬರುತ್ತಲ್ಲ, ಆ ಲೈಟ್ ಇಂದ ಓದ್ತಿದ್ದೆ. ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದ್. ಲೋ ಮಾಮ್ಸ್ ನನ್ ಕತೆ ಕೇಳ್ರಿ ಇಲ್ಲಿ. ಒಂದ್ ಬುಕ್ ಬೆಂಕಿ ಹಚ್ಬಿಡ್ತಿದ್ದೆ, ಆ ಬೆಂಕಿ 6 ವರ್ಷದಲ್ಲಿ 3-4 ಬುಕ್ ಓದ್ಬಿಡ್ತಿದ್ದೆ. ಕೊಟ್ಟಿದ್ ನನ್ನ ಮಗನಲ್ಲ. ಅರೆ ಮಚ್ಚ, ಒಂದ್ ತಪ್ಪ್ ಮಾಡ್ಬಿಟ್ಟೆ ನೀನು. ಏನ್ ತಪ್ಪ ಮಾಡ್ಬಿಟ್ಟೆ? ನಿಂಗೆ ನಿಮ್ ತಾತಂಗೆ ಓದಕ್ ಇಷ್ಟೊಂದ್ ಚೂಳಿದಿದ್ರೆ ಒಂದ್ ಕ್ಯಾಂಡ್ಲ್ ತಗೊಂಡ್ಬಿಡ್ಬೇಕಾಯ್ತು. ಅಕ್ಕ ನಿಂಗೆ ನಿಮ್ ತಾತಂಗೆ ಓದ್ಬೇಕಂತ ಅಷ್ಟೊಂದ್ ಚೂಡಿದಿದ್ರೆ ಬೆಳಗ್ಗೆ ಹೊತ್ತೇನ್ ತೆರಿತಿದ್ರ? ಬೆಳಗ್ಗೆ ಹೊತ್ತು ಓದ್ಕೊಬೇಕಾಯ್ತು. ನಿನ್ ಅಕ್ಕ ನೀನೇನ್ ಅವಲೇ ನನ್ ಆಗ್ತಾ ಇದ್ಯಾ? ನಿಮ್ ತಾತ ಮುತ್ತಾತನ್ ಬಗ್ಗೆ ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಇನ್ನು ಗೊತ್ತಿಲ್ಲ ಮಚ್ಚ ಇವ್ರ ತಾತಂದಿರ್ಗೆ. ಒಂದೊಂದ್ ಕ್ವಾರ್ಟರ್ಗೆ ಜಮೀನ್ಗಳು ಮಾರ್ಕಂತಿದ್ರು ಇವ್ರ ತಾತಂದಿರು. ಅವನೇನ್ ಆಗ್ತಾವ್ ನೋಡು ಅವ್ನು ಬೇವರ್ಸಿ. ಎಲ್ಲಿದ್ಯಾ ಮಚ್ಚ? ಅಂಟಾರ್ಟಿಕಾ. ಯಾರ್ತಿಕಾ? ಬೆಂಗಳೂರಲ್ಲಿ ಇದೀನಿ ಹೇಳ. ಹಂಗ ಬಾ ದಾರಿಗೆ. ಮತ್ತೆ ಹೆಂಗೈತೆ ಬೆಂಗಳೂರು? ಚಳಿ, ಫುಲ್ ಚಳಿ. ಯಾಕೆ ಬಿಸ್ಲಿಲ್ವಾ? ಬಿಸ್ಲ ಏನಂಗಂದ್ರೆ ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? 3 ದಿವಸದಿಂದ ಬರೀ ಮೋಡ. ಓಡ್ ಬಂದ್ ಹಿಡ್ಕೋ ಬಾ ನನ್ ಓ ಹಂಗ ಚಳಿ ಸರಿ ಹೊಡಿತೈತೆ ಅನ್ನು. ಅಯ್ಯೋ ಏನ್ ಕೇಳ್ತೀಯ, ಬಗ್ಸಿ ಹೊಡಿತೈತೆ. ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಅಲ್ಲ ವಾಟ್ ಬ್ರೋ, ಆಫ್ಟರ್ ಎ ಲಾಂಗ್ ಟೈಮ್. ಇಂಗ್ಲಿಷ್ ಮಾತೃಭಾಷೆ ಬಿಟ್ಟವ್ರು ಮಿಂಡ್ರಿ ಗುಡ್ದವ್ರಂತೆ. ಏನ್ ಹೇಳು? ಮಾತೃಭಾಷೆ ಬಿಟ್ಟವ್ರು ಮಿಂಡ್ರಿ ಗುಡ್ದವ್ರು. ಓಹೋ ಹಂಗೆ. ಸರಿ ಆಯ್ತು, ನಿಂಗ್ ವಾಟ್ಸಾಪ್ ಅಲ್ಲಿ ಒಂದ್ ಮೆಸೇಜ್ ಕಳ್ಸಿ ನೋಡು. ಕಳ್ಸಿದ್ಯಾ? ಒಂಚೂರು ಓದ್ಬಿಟ್ಟು ಹೇಳು ಹಂಗೆ. ಅಯ್ಯೋ ಸುಮ್ನೆ ತಗ್ಲಾಕೊಂಡ್ಬಿಟ್ನಲ್ಲಪ್ಪ. ಹಲೋ ಕೇಳಿಸ್ತಿಲ್ವಾ? ಕೇಳಿಸೈತೆ, ಹೇಳ್ತೀನಿ ತಡ. ಹೇಳು. ಸಿರಿ ಕನ್ನಡ ಗೆದ್ದೆ. ಏನ್ ಗೆದ್ದೆ? ಸಾರಿ ಗೆಳ್ಗೆ. ಸಿರಿ ಕನ್ನಡ ಗೆಳ್ಗೆ. ಸಿರಿ ಕನ್ನಡ ಬೆಳಗ್ಗೆ. ಏನು? ಸಿರಿ ಕನ್ನಡ ಬೆಳಗ್ಗೆ. ಬೆಳಿಗ್ಗೆ. ಮಧ್ಯಾಹ್ನ ತಮಿಳ, ರಾತ್ರಿ ತೆಲುಗುನಾ? ಸಿರಿ ಕನ್ನಡ ಬಾಳಿಗೆ ಕಣದು. ಬಾಳಿಗೆ ಬೆಳಿಗ್ಗೆ ಒಂದ್ ಸ್ವಲ್ಪ ತಾನೇ ಅಂಶ ಡಿಫ್ರೆನ್ಸ್ ಇರೋದು. ಸ್ವಲ್ಪ. ನೀನು ಬೆಳಿಗ್ಗೆ ಕೆಲ್ಸಕ್ಕೆ ಶರ್ಟ್ ಹಾಕೊಂಡೋಯ್ತಿಯಾ, ಶಾರ್ಟ್ ಹಾಕೊಂಡೋಯ್ತಿಯಾ? ಏನ್ ಮಚ್ಚ ಅದನ್ನೆಲ್ಲ ಹಾಕೊಂಡ್ ಹೋಗಕ್ಕಾಗುತ್ತಾ? ಮತ್ತೆ ಇನ್ನೇನು ಸ್ವಲ್ಪ ತಾನೇ ಡಿಫ್ರೆನ್ಸ್ ಇರೋದು, ಹಾಕೊಂಡ್ ಹೋಗ್ಬಿಡು. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಇದ್ರೆ